ಪ್ರಹ್ಲಾದರಾಜರು ಭಾಗವತದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ವಂದನಂ ಪಾದಸೇವನಂ. 9 ಸಾಧನಗಳು, ಅದರಲ್ಲಿ ಪ್ರಥಮ ಸೋಪಾನ ಶ್ರವಣ ಅಂತ ತಿಳಿಸಿಕೊಡ್ತಾರೆ. ಭಗವಂತನ ಕುರಿತಾಗಿ ಸಾಧನ ಮಾಡುವುದರಲ್ಲಿ ಮೊದಲನೇ ಸಾಧನ ಮೆಟ್ಟಿಲು ಶ್ರವಣ. ಆ ಶ್ರವಣದಿಂದ ಭಗವತ್ ತತ್ವಜ್ಞಾನ ಹೃದಯವನ್ನು ಮುಟ್ಟಿತು. ಹೃದಯ ಮುಟ್ಟಿದ ಅದು ಆನಂದಕ್ಕೆ ಕಾರಣವಾಯಿತು. ಜಗನ್ನಾಥದಾಸರು ಹೇಳುವಂತೆ ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲ್ಲಿ ಇತ್ತು ಸಲಹುವುದು. ಭಗವಂತನ ಕಥಾ ಮಹಿಮಾ, ಗುಣಮಹಿಮ ಅದು ಮನಕ್ಕೆ ಆನಂದವೀವುದು, ಮನಸ್ಸಿಗೆ ಆನಂದ ಕೊಡ್ತದೆ. ಭವಜನಿತ ದುಃಖಗಳ ಕಳೆಯುವುದು, ಸಾಂಸಾರಿಕ ದುಃಖಗಳನ್ನು ಹೋಗಲಾಡಿಸ್ತದೆ. ಇಹಪರಂಗಳಲ್ಲಿ ಸುಖಗಳನ್ನು ಕೊಡ್ತದೆ. 3 ಪ್ರಯೋಜನಗಳನ್ನು ಶ್ರವಣಕ್ಕೆ ಹೇಳಿದ್ರು ಜಗನ್ನಾಥದಾಸರು. ಮೊದಲನೇ ಮೆಟ್ಟಿಲೆ ಪ್ರಹ್ಲಾದರಾಜರು ಹೇಳಿರತಕ್ಕಂತಹ ಸಾಧನೆಯ ಮೊದಲನೇ ಮೆಟ್ಟಿಲಲ್ಲೇ ಇಂತಹ ಅಪಾರವಾದ ಪ್ರಯೋಜನ ಇದೆ. ಹೌದಾ? ಮನುಷ್ಯ ಬಯಸ್ತಕ್ಕಂತಹ 3 ಪ್ರಯೋಜನಗಳು ಅಲ್ಲಿದ್ದಾವೆ. ಮನಸ್ಸಿಗೆ ಆನಂದ ಬೇಕು, ಎಲ್ಲರ ಅಭಿಲಾಷೆ, ಅದು ಅಲ್ಲಿ ಪೂರೈಸ್ತದೆ. ದುಃಖ ನಿವೃತ್ತಿಯಾಗಬೇಕು, ಅದೂ ಪೂರೈಸ್ತದೆ. ಅದಾದ ಮೇಲೆ ಇಹಪರಂಗಳಲ್ಲಿ ಸುಖಗಳನ್ನು ಕೊಡ್ತದೆ. ಎಷ್ಟು 3 ದೊರಕಿಬಿಡುತ್ತಲ್ಲ, ಇನ್ನೇನಕ್ಕೆ ಬೇಕು? ಮುಂದೆ ಸಾಧನೆ ಏನಿದೆ? ಶ್ರವಣದಿಂದ 3 ದೊರಕೋದಾದರೆ ಇನ್ನು ಮುಂದಿನ 8 ಪ್ರಹ್ಲಾದರಾಜರು ಹೇಳ್ತಾ ಇದ್ದರಲ್ಲಿ ಇನ್ನು ಮುಂದಿದ್ದು 8 ಕೀರ್ತನ, ಪಾದಸೇವನ, ಸ್ಮರಣ ಇತ್ಯಾದಿಗಳು 8 ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಏನು ಹಾಗಾದರೆ? ಹೌದು, ಸಾಧನೆಯ ಮೊದಲ ಹಂತದಲ್ಲಿ ಏನೆಲ್ಲ ಮನಸ್ಸಿಗೆ ಗೋಚರ ಆಗುತ್ತದೆ. ಮೊದಲನೇ ಮೆಟ್ಟು ಹತ್ತಬೇಕಾದ್ರೆ ಎಲ್ಲ ಅಪೇಕ್ಷೆನೂ ಇಟ್ಟುಕೊಂಡೇ ಹತ್ತುತ್ತೇವೆ. ಹೌದಾ? ಮೆಟ್ಟಲು ಹತ್ತಿ ಮೇಲಕ್ಕೆ ಹೋಗೋವನು ಎಲ್ಲ ಅಪೇಕ್ಷೆ ಇಟ್ಟುಕೊಂಡಿರ್ತಾನೆ. ಅಂತಿಮ ಅಪೇಕ್ಷೆಗಳೆಲ್ಲ ಮೊದಲ ಮೆಟ್ಟಲಲ್ಲೇ ಕಾಣಿಸ್ತಾ ಇರುತ್ತೆ ಅವನಿಗೆ. ಹೌದಾ? ತಂದೆ ತಾಯಿಗಳು ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ತಾರೆ. ಸೇರಿಸಿದ ಪ್ರಥಮ ಕ್ಷಣದಲ್ಲಿ ಏನಿರ್ತದೆ? ನನ್ನ ಮಗ ಇಂಜಿನಿಯರ್ ಆಗಿಬಿಡ್ತಾನೆ, ಡಾಕ್ಟರ್ ಆಗಿಬಿಡ್ತಾನೆ. ಕಡೇ ಹಂತದ ಆಲೋಚನೆ, ಫಲದ ಆಲೋಚನೆ ಈಗಲೇ ಮಾಡಿಬಿಡ್ತಾರೆ ಮೊದಲನೇ ಮೆಟ್ಟಲಲ್ಲೇ. ಇನ್ನೂ ಆ ಮಗು ಸೇರ್ತಾ ಇರೋದೇ ಪಾಪ KGಗೆ. ಆಗಲೇ ಯೋಚನೆ ಮಾತ್ರ ಯಾವುದೋ ದೊಡ್ಡದ್ದು. ಹಾಗೆ ಶಾಸ್ತ್ರದಲ್ಲಿಯೂ ಅದೇ ರೀತಿಯಾದ ಒಂದು ಚಿಂತನ ಇದೆ. ಆರಂಭದಲ್ಲಿಯೇ ಮೊದಲನೇ ಸಾಧನೆ ಮಾಡಬೇಕಾದ್ರೆ ಪೂರ್ಣ ಮಟ್ಟದ ಫಲ ಸಿಗುತ್ತದೆ ಎಂಬತಕ್ಕಂತಹ ಉತ್ಸಾಹ ದೊರಕಿದಾಗ ಮೊದಲನೇ ಮೆಟ್ಟಲು ಹತ್ತುತ್ತಾನೆ ಎಂಥವನಾದರೂ. ಅದಕ್ಕೆ ಜಗನ್ನಾಥದಾಸರು ಹೇಳಿದರು, ಶ್ರವಣ ಮನಕ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲ್ಲಿ ಇತ್ತು ಸಲಹುವುದು ಅಂತ ಹೇಳ್ತಾ ನಮ್ಮನ್ನು ಅದರಲ್ಲಿ ತೊಡಗಿಸ್ತಾ ಇದ್ದಾರೆ ಜಗನ್ನಾಥದಾಸರು. ಶ್ರವಣ ಮಾಡಿ ಸುಮ್ಮನೆ ಕೂಡ್ಲಿಕ್ಕೆ ಆಗೋಲ್ಲ. ಶ್ರವಣದಿಂದ ಉತ್ಪನ್ನವಾದ ಜ್ಞಾನ, ಆ ಜ್ಞಾನದಿಂದ ಭಗವಂತನನ್ನು ಕೀರ್ತನಂ ಅಂದರು. ಶ್ರವಣದಿಂದ ಉತ್ಪನ್ನವಾದ ಅಂದರೆ ಕರ್ಣದಿಂದ ನಾವು ಕೇಳಲ್ಪಟ್ಟಂತಹ ಭಗವಂತನ ಜ್ಞಾನ ಹೃದಯವನ್ನು ಮುಟ್ಟಬೇಕು. ಹೃದಯಕ್ಕೆ ಮುಟ್ಟಿರತಕ್ಕಂತಹ ಜ್ಞಾನ ಏನು ಮಾಡಬೇಕು? ಅದು ಭಕ್ತಿ ಪುರಸ್ಸರವಾಗಿ ಹೊರಗೆ ಬರಬೇಕು. ಅದು ಅಲ್ಲೇ ಕೂತರೂ ಆಗೋಲ್ಲ, ಅದು ಹೊರಗೆ ಬರಬೇಕು ಅಂದರು. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ಎಂದರು ದಾಸರಾಯರು. ಹೌದಾ? ಕೇಳಿದರೆ ಸಾಲಲ್ಲ, ಕೇಳಿದ ಮೇಲೆ ಹೃದಯಕ್ಕೆ ಮುಟ್ಟಿತು. ಮುಟ್ಟಿದರೆ ಸಾಲಲ್ಲ, ಮುಟ್ಟಿದ್ದು ಅದರ ಸಾರವಾಗಿ ಬಾಯಿಂದ ಹೊರಗೆ ಬರಬೇಕು ಅಂತ ಅಪ್ಪಣೆ ಕೊಟ್ಟಿದ್ದಾರಾ ದಾಸರಾಯರು? ಹಾಗಾಗಿ ನಾವು ಕೇಳಿದ್ದು ಸಾರಭೂತವಾಗಿ ಹೊರಗೆ ಬರಬೇಕು. ಆ ಹೊರಗೆ ಸಾರಭೂತವಾಗಿ ಹೊರಗೆ ಬರಬೇಕಾದ್ದು ಏನು ಬರಬೇಕು? ಏನು ಕೇಳಿರ್ತೀವೋ ಅದೇ ಮಹಿಮಾತಿಶಯಗಳೇ ಹೊರಗೆ ಬರಬೇಕು. ಏನನ್ನು ತಿಂತೀವಿ? ಭಗವಂತನ ಕಥಾ ಎಂಬತಕ್ಕಂತಹ ಮಹಿಮಾ ಎಂಬತಕ್ಕಂತಹ ಅನ್ನವನ್ನು ಕಿವಿಯಿಂದ ತಿಂತೀವಿ, ಬಾಯಿಂದ ತಿನ್ನೋಲ್ಲ. ಕಿವಿಯಿಂದ ತಿಂತಿದ್ದೀವಿ, ಸ್ವೀಕಾರ ಮಾಡ್ತಿದ್ದೀವಿ. ಅದನ್ನು ಹೊರಗಿಡುವುದು ಯಾವುದು? ಬಾಯಿ ಹೊರಗಡಬೇಕು. ಬಾಯಿ ಹೊರಗಡಬೇಕಾಗಿದೆ. ಬಾಯಿ ಹೊರಗೆ ಬಿಡಬೇಕು ಅಂತಂದರೆ ಏನರ್ಥ? ಏನನ್ನು ತಿಂದಿದ್ದೀವೋ ಅದೇ ಆಚೆ ಬರಬೇಕು. ಏನು ಭಗವಂತನ ಗುಣಮಹಿಮೆಗಳನ್ನು ನಾವು ಕಿವಿಯಿಂದ ತಿಂದಿದ್ದೀವಿ ಅದನ್ನೇ ಹೃದಯದಲ್ಲಿ ಇರಿಸಿಕೊಂಡು, ಹೊಟ್ಟೆಯಲ್ಲಿ ಇರಿಸಿಕೊಳ್ಳೋದಲ್ಲ, ಹೃದಯದಲ್ಲಿ ಇರಿಸಿಕೊಂಡು ಅಲ್ಲಿಂದ ಮತ್ತೆ ಅದನ್ನು ಸಾರವನ್ನು ತೆಗೆದು ಬಾಯಿಯಿಂದ ಹಾಡುವಂತೆ ಆಗಬೇಕು. ಅದನ್ನೇನೆಂದರು? ಕೀರ್ತನಂ ಅಂದರು ಪ್ರಹ್ಲಾದರಾಜರು. ಇದನ್ನು ಕೀರ್ತನ ಅಂತ ಕರೀತಾ ಇದ್ದಾರೆ. ಭಗವಂತನ ಗುಣಮಹಿಮೆಗಳನ್ನು ಕೇಳಿದ್ದನ್ನು
ಮತ್ತೆ ಬಾಯಿಂದ ಅದನ್ನು ಉಚ್ಚಾರಣೆ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಕೀರ್ತನ. ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಹರಿಗುರುಗಳನ್ನು ಅವರಿಂದ ಪಡೆದುಕೊಂಡಂತಹ ಜ್ಞಾನದಿಂದ ಅವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸ್ಮರಣೆ ಮಾಡುತ್ತಾ ಅದನ್ನೇ ಕೀರ್ತನ ಮಾಡುವುದೇ ದೊಡ್ಡ ಸಾಧನ. ಇದು 2ನೇ ಮೆಟ್ಟಿಲು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇದು ಕೀರ್ತನ, ಸ್ತವನ ಅಥವಾ ಪ್ರಶಂಸನ ಇತ್ಯಾದಿ ಇತ್ಯಾದಿಯಾಗಿ ಕರೆಸಿಕೊಳ್ತದೆ. ಹೀಗೆ ಕೀರ್ತನ ಮಾಡಬೇಕು, ಭಗವಂತನನ್ನು ಸ್ತೋತ್ರ ಮಾಡಬೇಕು, ಸ್ತವನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಸ್ತವನ ಕೀರ್ತನವನ್ನು ಯಾಕೆ 2ನೇದಾಗಿ ಪ್ರಹ್ಲಾದರಾಜರು ಇಟ್ಟರು? ಇದು ಇನ್ನೊಂದು ಆಲೋಚನೆ. ಬೃಹದಾರಣ್ಯಕ ಉಪನಿಷತ್ತು ಭಗವಂತನಿಗೆ 7 ಅನ್ನಗಳನ್ನು ಹೇಳುತ್ತದೆ. ಒಟ್ಟಾರೆ 7 ಅನ್ನಗಳನ್ನು ಹೇಳಿ ಅದರಲ್ಲಿ 3 ಅನ್ನಗಳು ಭಗವಂತನಿಗೆ ಅಂತ ನಿರೂಪಣೆ ಮಾಡುತ್ತದೆ. ನಾವು ಹರಿಕಥಾಮೃತಸಾರದಲ್ಲೂ ಅದನ್ನು ನೋಡುತ್ತೇವೆ. 7 ವಿಧದ ಅನ್ನಗಳನ್ನು ಕೋವಿದರ ಹಾಸ್ಯದಿಂದಲೇ ಕೇಳಿ ತಿಳ್ಕೊಳ್ರಿ ಅಂತ ಹೇಳಿ ಜಗನ್ನಾಥದಾಸರು ಆದೇಶ ಕೊಡ್ತಾರೆ. ಅದರಲ್ಲಿ 3 ಅನ್ನಗಳು ಭಗವಂತನಿಗೆ ಸಂಬಂಧಪಟ್ಟದ್ದು. ಯಾವುದದ್ದು? ಮಾನಸಿಕ ಅನ್ನ, ವಾಚನಿಕ ಅನ್ನ ಮತ್ತು ಕಾಯಿಕ ಅನ್ನ. 3 ಭಗವಂತ ಉಣ್ತಾನೆ ಅಂತ ಹೇಳಿದರು. ಭಗವಂತ ಏನನ್ನು ತಿಂತಾನೆ? ನಾವು ಮನಸ್ಸಿನಿಂದ ಸೃಷ್ಟಿ ಮಾಡಿಕೊಟ್ಟ ಪದಾರ್ಥಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಹೊರಗಡೆಯಿಂದ ಇಟ್ಟ ಅಂತಹ ಈ 2 ಬಾಳೆಹಣ್ಣು, 1 ತಪ್ಪಲೆ ಅನ್ನವೋ ಇದು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿಲ್ಲ. ಇದನ್ನು ಕೇವಲ ದೃಷ್ಟಿಯಿಂದ ಭಗವಂತ ಸ್ವೀಕಾರ ಮಾಡಿಬಿಡ್ತಾನೆ. ಭಗವಂತ ಅದನ್ನು ಸ್ವೀಕಾರ ಮಾಡೋಂಗಿದ್ದರೆ ನಾವು ಇಡ್ತಾನೂ ಇರಲಿಲ್ಲ. ಭಗವಂತ ಸ್ವೀಕಾರ ಮಾಡೋದು ಯಾವುದನ್ನು? ಮನದೊಳಗೆ ಸುಂದರ ಪದಾರ್ಥವನೆನೆದು ಕೊಡೆ ಕೈಕುಂಬ ಅಂದಿದ್ದಾರೆ. ಮನದೊಳಗೆ ಸುಂದರವಾಗಿರತಕ್ಕಂಥ ಪದಾರ್ಥಗಳನ್ನು ಸ್ಮರಣೆ ಮಾಡಿ ಅದನ್ನು ಭಗವಂತನಿಗೆ ಕೊಟ್ಟರೆ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನಷ್ಟೇ. ಅಂಥ ಅನ್ನ, ಮನಸ್ಸಿನಿಂದ ಉತ್ಪನ್ನವಾದ ಅನ್ನವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಏನಂತಾರೆ? ಅದನ್ನು ಮಾನಸಿಕ ಅನ್ನ, ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. 2ನೇ ಅನ್ನ ಯಾವುದು? ವಾಚನಿಕ ಅನ್ನ. ವಾಚನಿಕ ಅನ್ನ ಅಂದ್ರೇನು? ಭಗವಂತನನ್ನು ಕುರಿತು ನಾವು ಸ್ತೋತ್ರ ಮಾಡ್ತೇವಲ್ಲ, ಕೊಂಡಾಡ್ತೇವಲ್ಲ, ಅವನ ಮಹಿಮೆಗಳನ್ನು ಚೆನ್ನಾಗಿ ಹಾಡ್ತೇವಲ್ಲ, ಅದು ವಾಚನಿಕ ಅನ್ನ. ಭಗವಂತನಿಗೆ ತುಂಬ ಪ್ರೀತ್ಯಾಸ್ಪದವಾದದ್ದು. ಅದನ್ನು ಭಗವಂತ ಇಷ್ಟಪಡ್ತಾನೆ. ಇನ್ನು ಕಾಯಿಕ ಅನ್ನ, ನಾವು ಮಾಡ್ತಕ್ಕಂಥ ಕರ್ಮಾದಿಗಳು, ಅದನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದರಲ್ಲಿ 2ನೇ ಅನ್ನ ಹೇಳ್ತಾ ಇದ್ದಾರಲ್ಲ, ವಾಚನಿಕ ಅನ್ನ. ಆ ವಾಚನಿಕ ಅನ್ನ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಕೀರ್ತನಂ. ಆ ಕೀರ್ತನಕ್ಕೆ ಸಂಬಂಧಪಟ್ಟದ್ದೇ ವಾಚನಿಕ ಅನ್ನ. ಹೌದಾ? ಭಗವಂತನಿಗೆ ನಾವು ಹಾಗಾದರೆ ಸ್ತೋತ್ರಗಳನ್ನು ಹೇಳೋದರ ಮೂಲಕ, ಅವನ ಗುಣಗಾನವನ್ನು ಮಾಡುವುದರ ಮೂಲಕ ಭಗವಂತನಿಗೇನು ಕೊಡ್ತಾ ಇದ್ದೀವಿ? ನೈವೇದ್ಯ ಕೊಡ್ತಾ ಇದ್ದೀವಿ ಅಂತ ಅರ್ಥ. ನಾವು ನಿತ್ಯ ಮಾಡತಕ್ಕಂತಹ ಪದಪದ್ಯ ಸುಳಾದಿಗಳು, ಸ್ತೋತ್ರ ಮಂತ್ರಾದಿಗಳು, ಇದನ್ನು ನಾವೇನು ನಿತ್ಯದಲ್ಲಿ ಪಾರಾಯಣ ಮಾಡ್ತಿದ್ದೇವೆ, ಇದು ನಾವು ಭಗವಂತನಿಗೆ ಕೊಡ್ತಾ ಇರುವ ನೈವೇದ್ಯ ಅಂತಾಯಿತು. ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತಾ ಇರತಕ್ಕಂಥ ಅನ್ನ ಅಂತ ಆಗೋಯ್ತು. ಹಾಗಾದರೆ ಶ್ರವಣ ನಂತರದಲ್ಲಿ ಭಗವಂತನಿಗೆ ನೇರ ನಾವೇನಿಗೆ ಬಂದುಬಿಟ್ವಿ? ನೈವೇದ್ಯ ಪ್ರಕರಣಕ್ಕೆ ಬಂದುಬಿಟ್ವಿ. ಕೀರ್ತನಂ, ಭಗವಂತನಿಗೆ ನಾವು ಕೊಡ್ತಕ್ಕಂತಹ 2ನೇ ಅನ್ನ, ವಾಚನಿಕ ಅನ್ನ. ಈ ವಾಚನಿಕ ಅನ್ನಕ್ಕೆ ಏನಂತ ಕರೀತಾ ಇದ್ದಾರೆ? ಕೀರ್ತನ ಅಂತ ಕರೀತಾ ಇದ್ದಾರೆ ಪ್ರಹ್ಲಾದರಾಜರು. ಹಾಗಾಗಿ ಎಷ್ಟು ಅವಶ್ಯಕ ನಾವು ಪ್ರತಿನಿತ್ಯದಲ್ಲಿ ಪಾರಾಯಣ ಮಾಡ್ತಕ್ಕಂಥದ್ದು, ಭಗವಂತನ ಗುಣಗಳನ್ನು ಸ್ತವನ ಮಾಡ್ತಕ್ಕಂಥದ್ದು, ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡೋದು ಎಷ್ಟು ಮುಖ್ಯ ಅಂತಂದರೆ ಅದು ನಾವು ಭಗವಂತನಿಗೇ ಇಡ್ತಾ ಇರತಕ್ಕಂಥ ನೈವೇದ್ಯ. ಬೇಕಾದಷ್ಟು ನೈವೇದ್ಯ ಇಡಬಹುದು. ಸಂಪತ್ತು ಇದೆ, ಸಿರಿ ಇದೆ ಅಂತ ನಾನಾ ಪ್ರಕಾರಕವಾಗಿರತಕ್ಕಂಥ ಅಡುಗೆಗಳನ್ನು ಮಾಡಿಸಿ ಭಗವಂತನಿಗೆ ನೈವೇದ್ಯ ಇಡಬಹುದು. ಅದರ ಜೊತೆಯಲ್ಲಿ 4 ಶ್ಲೋಕ 12 ಸ್ತೋತ್ರ ಹೇಳಲಿಲ್ಲ, ಪ್ರಯೋಜನ ಏನು ಬಂತು? ಪ್ರಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಒಂದೇ ವಂದ್ಯಂ ಸದಾನಂದಂ ಅಂತ 4 ಪದಗಳನ್ನು ಭಗವಂತ ಪ್ರೀತನಾಗುವಂಥ 4 ವಾಕ್ಯಗಳನ್ನು ಬಾಯಿಂದ ಕೀರ್ತನ ಮಾಡಿ ಭಗವಂತನನ್ನು ಹೊಗಳುತ್ತಾ, ಅದನ್ನು ನಾವಿಟ್ಟ ಅನ್ನದ ಜೊತೆಗೆ ಅದನ್ನು ಕೊಡದೇ ಇದ್ದರೆ ಭಗವಂತ ಸ್ವೀಕಾರ ಮಾಡೋದೇ ಇಲ್ಲ. ಯಾಕೆಂದರೆ ಅವನು ತಿನ್ನೋದು ಮಾನಸಿಕ, ವಾಚನಿಕ, ಕಾಯಿಕ ಅನ್ನಗಳನ್ನು. ಹಾಗಾಗಿ ಭಗವಂತನ ಪ್ರೀತಿಪಡಿಸಲಿಕ್ಕೆ ಇರತಕ್ಕಂತಹ, ಭಗವಂತನಿಗೆ ನೈವೇದ್ಯ ರೂಪವಾಗಿರತಕ್ಕಂತಹ 2ನೇ ಅನ್ನ ಅಂತ ಕರೆಸಿಕೊಳ್ತಾ ಇರತಕ್ಕಂತಹ ವಾಚನಿಕ ಅನ್ನ, ಅದನ್ನೇ ಕೀರ್ತನಂ ಅಂತ ಯಾರು? ಪ್ರಹ್ಲಾದರಾಜರು ನಮಗೆ ನಿರ್ದೇಶವನ್ನು ಕೊಡ್ತಾ ಇದ್ದಾರೆ. ಆ ಕೀರ್ತನಕ್ಕೆ ಇನ್ನೊಂದು ಹೆಸರೇ ಸ್ತೋತ್ರ ಅಂತಾಯಿತು. ಆ ಕೀರ್ತನಕ್ಕೆ 2ನೇ ಹೆಸರೇ, ಇನ್ನೊಂದು ಹೆಸರೇ ಸ್ತೋತ್ರ. ಏನು ಈ ಸ್ತೋತ್ರ ಏನನ್ನು ತಂದು ಕೊಡ್ತದೆ? ಸ್ತೋತ್ರ ಏನನ್ನು ತಂದು ಕೊಡ್ತದೆ ನೋಡಿ? ಶ್ರವಣ ಅನ್ನೋದು 3 ತಂದು ಕೊಡ್ತು ಅಂತ ಹೇಳಿದ್ವಿ. ಹಾಗಾದರೆ ಕೀರ್ತನ, ಸ್ತೋತ್ರ ಮಾಡೋಣ, ಅದು ಏನನ್ನು ತಂದು ಕೊಡ್ತದೆ? ಅದು ಕೂಡ 3 ತಂದು ಕೊಡ್ತದೆ.
ಅದು ಕೂಡ ನಮಗೆ ಮೂರನ್ನು ಕೊಡ್ತದೆ. ಏನೇನನ್ನು ಕೊಡ್ತದೆ? ವಾಕ್ಶುದ್ಧಿ, ವಾಕ್ಶುದ್ಧಿಯನ್ನು ತಂದು ಕೊಡುತ್ತದೆ. ಶಾಸ್ತ್ರಜ್ಞಾನ, ಎರಡನೇದು ಶಾಸ್ತ್ರಜ್ಞಾನವನ್ನು ತಂದು ಕೊಡುತ್ತದೆ. ಮೂರನೇದ ಮನಃಪ್ರಸಾದ, ಈ ಮೂರನ್ನು ತಂದು ಕೊಡುತ್ತದೆ. ಭಗವಂತನ ಕುರಿತು, ಹರಿಗುರುಗಳನ್ನು ಕುರಿತು ಸ್ತೋತ್ರ ಮಾಡೋಣದ್ರಿಂದ ನಮಗೆ ದೊರಕುವಂಥದ್ದೇನೇನು? ಮೂರು ದೊರಕುವಂಥದ್ದು. ನಾವೆಲ್ಲ ಏನು ಅಂದ್ಕೊಳ್ತೀವಿ ಅಂದರೆ, ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ, ಇನ್ನೇನೋ ದೊರಕತ್ತೆ ಅಂತ. ಮಾಡೋದು ಏನೋ ಸಾಧನೆ, ಹಾಕೋದು 108 ನಮಸ್ಕಾರ, ಕೇಳೋದು ಮಾತ್ರ ಏನೇನೋ ದೊಡ್ಡದು, ಏನೇನೋ ವಿಚಾರ ಮಾಡ್ತಿರ್ತೀವಿ. ಯಾವುದನ್ನು ಮಾಡಿದರೆ ಏನು ಫಲ ಬರ್ತದೆ? ಅದರಿಂದ ಅದೇ ಫಲ ಮಾತ್ರ ಉತ್ಪತ್ತಿ ಆಗೋದು, ಬೇರೆ ಫಲ ಉತ್ಪತ್ತಿ ಆಗೋಲ್ಲ. ಹಾಗಾಗಿ ಭಗವಂತನನ್ನು ಚೆನ್ನಾಗಿ ಸ್ತೋತ್ರ ಮಾಡೋಣದರಿಂದ, ಕೀರ್ತನೆ ಮಾಡೋದರಿಂದ, ಅವನ ಗುಣಮಹಿತ್ಮೆಗಳನ್ನು ಚೆನ್ನಾಗಿ ಕೊಂಡಾಡೋಣದ್ರಿಂದ ಏನು ಸಿಗ್ತದೆ? ಮೂರು ಸಿಗ್ತದೆ. ಒಂದು ವಾಕ್ಶುದ್ಧಿ. ವಾಕ್ಶುದ್ಧಿ ಬಹಳ ಮುಖ್ಯ. ಶುದ್ಧವಾದ ಮಾತು ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಶುದ್ಧವಾದ ಮಾತು ಮತ್ತು ನಿರ್ಮಲವಾದ ಮಾತು, ಅಲ್ಲಿ ಮಲ ಇರಬಾರ್ದು. ಅಂತಹ ವಾಕ್, ಅದು ಶುದ್ಧಿ, ಆ ಶುದ್ಧವಾದ ಮಾತು ದೊರಕ್ತದೆ. ಸಜ್ಜನರ ಒಡನಾಟಕ್ಕೆ ಬೇಕಾಗಿರೋದೇ ಶುದ್ಧವಾದ ಮಾತು. ಒಳ್ಳೆ ಮಾತಾಡಿದರೆ ನಮ್ಮನ್ನು ಹತ್ತಿರ ಜನ ಸೇರಿಸ್ತಾರೆ. ಸಜ್ಜನರು ನಮ್ಮನ್ನು ಹತ್ತಿರ ಸೇರಿಸೋದು ಯಾವಾಗ? ಒಳ್ಳೆ ಮಾತು ಉಳ್ಳವರಾಗಿದ್ದರೆ. ಹನುಮಂತ ದೇವರು ರಾಮಚಂದ್ರ ದೇವರ ಮುಂದೆ ಬಂದರು. ರಾಮಚಂದ್ರ ದೇವರು ಲಕ್ಷ್ಮಣನಿಗೆ ಹೇಳುತ್ತಾರೆ, ನೋಡವನೆಷ್ಟು ಪರಿಶುದ್ಧವಾದ ಮಾತಾಡ್ತಾ ಇದ್ದಾನೆ. 4 ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವ್ಯಾಕರಣಾದಿ ಶಾಸ್ತ್ರಗಳಿಂದ ಪರಿಣಿತಿಯನ್ನು ಪಡೆದಿರತಕ್ಕಂಥ ಒಬ್ಬ ಮಾತ್ರ ಹೀಗೆ ಮಾತಾಡಲಿಕ್ಕೆ ಸಾಧ್ಯ ಅಂತ ಲಕ್ಷ್ಮಣ ದೇವರಿಗೆ ಭಗವಂತ ಹೇಳುತ್ತಾನೆ. ಲಕ್ಷ್ಮಣನೇ ವ್ಯಾಕರಣಾಭಿಮಾನಿ ದೇವತೆ, ಅವನಿಗೇ ಹೇಳ್ತಾನೆ ಪರಮಾತ್ಮ. ಹಾಗೆ ಶುದ್ಧವಾದ ಮಾತಿದ್ದರೆ ಭಗವಂತ ಒಲ್ದು ಬಿಡುತ್ತಾ ಅಲ್ಲಿ ಹನುಮಂತ ದೇವರಿಗೆ. ಹಾಗಾಗಿ ಏನು ಯಾವುದು ಬಹಳ ಮುಖ್ಯವಾದದ್ದು? ವಾಕ್ಶುದ್ಧಿ. ಸ್ತೋತ್ರ ಮಾಡೋಣದರಿಂದ ಭಗವಂತನಿಗೆ ಮೊದಲನೇದಾಗಿ ನಮಗೆ ಸಿದ್ಧಿಯಾಗೋದು ವಾಕ್ಶುದ್ಧಿ. ಅದಕ್ಕೆ ನಿತ್ಯ ಪಾರಾಯಣದಿಂದ ವಾಕ್ಶುದ್ಧಿ ಉತ್ಪತ್ತಿ. ಇದು ಮೊದಲನೇ ಫಲ ಹೇಳಿದ್ದಾರೆ. ಸ್ತೋತ್ರಕ್ಕೆ ಮೊದಲನೇ ಫಲ ಇದೇನೆ. ಎರಡನೇ ಫಲ ಶಾಸ್ತ್ರಜ್ಞಾನ. ಪಾರಾಯಣದಿಂದ ಶಾಸ್ತ್ರಜ್ಞಾನದ ಉತ್ಪತ್ತಿ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರಜ್ಞಾನದ ಉತ್ಪತ್ತಿ ಹೌದು. ಭಗವಂತನನ್ನು ತಿಳಿಸ್ತಕ್ಕಂಥದ್ದು ಶಾಸ್ತ್ರಗಳು. ಸಪ್ತಶೀವಾಸು ಮಾತೃಷು ತೃತೀಯಾಮಸ್ಯ ವೃಷಭಸ್ಯ ದೋಹಸೆ